ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಥರ ಒಳ್ಳೆ ಗಂಡ ಎಷ್ಟು ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇರ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬಟ್ಟೆ ಒಣಗಾಗ್ತಾಯಿದ್ದೆ. ಸೊ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪಪ್ಪ ಹೆಲ್ಪ್ ಮಾಡ್ತಾಯಿದ್ರು. ನಿಜ ಅವ್ರು ಒಂಚೂರು ಶೈ ಫೀಲ್ ಮಾಡಲ್ಲ, ನಂಗೆ ಅದೇ ಖುಷಿ ಆಗುತ್ತೆ. ಸೊ ಏನೇ ಇದ್ದರೂ ಕೂಡ ನನಗೆ ಈಕ್ವಲ್ ಆಗಿ ಹೆಲ್ಪ್ ಮಾಡ್ತಾರೆ. ಸೊ ಆರ್ಡರ್ ಮಾಡೋದು, ಅದು ಮಾಡು ಇದು ಮಾಡು ಅನ್ನೋದು ಅದೆಲ್ಲ ಅವ್ರು ಮಾಡಲ್ಲ. ನಾನು ಏನು ಮಾಡ್ತೀನೋ ಅದೇ ತಿಂತಾರೆ. ಆ್ಯಂಡ್ ನಾನು ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತೀನಿ. ಬೇಕಾದ್ರೆ ಅವ್ರ ಬಾಯಲ್ಲಿ ಒಂದ್ಸರಿ ಹೇಳಿಸ್ತೀನಿ, ನೀವು ನೋಡ್ಬೋದು. ಸೊ ಐ ಆಮ್ ವೆರಿ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಟು ಮೈ ಲೈಫ್. ರೀ ಲವ್ ಯು ಲಾಟ್. ಆ್ಯಂಡ್ ಅದಾದಮೇಲೆ ಸೊ ಬಟ್ಟೆ ಒಣಗಾಕಿದೆಲ್ಲ ಆಯಿತು. ಫ್ರೆಶ್ ಅಪ್ ಆಗಿ ವೀಡಿಯೋ ಮಾಡೋಣ ಅಂತ ಹೇಳಿದೆ. ಫುಲ್ಲು ಕಾಮಿಡಿ ಮಾಡಿಬಿಟ್ರು, ವೀಡಿಯೋ ಮಾಡಲೇ ಇಲ್ಲ. ಸೊ ಅದಾದಮೇಲೆ ಸರಿ ಗೋಬಿ ಮಂಚೂರಿ ಮಾಡೋಣ ಅಂದ್ಬಿಟ್ಟು ಒಂದು ನೀರು ಹಾಕ್ಕೊಂಡು ಹೂಕೋಸನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಒಂದು 5 ಮಿನಿಟ್ಸ್ ಬೇಗ ಬೆಂದೋಗ್ಬಿಡುತ್ತೆ. ಸೊ ಅದಾದಮೇಲೆ ನೀರಿನ ಅಂಶ ಎಲ್ಲ ಹೋಗೋ ಥರ ತೆಗೆದ್ಬಿಟ್ಟು ಸೋಸ್ಕೊಂಡು ಇವಾಗ ಒಂದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸಾಲ್ಟು, ಖಾರದ ಪುಡಿ 1 ಸ್ಪೂನು, ಅದಾದಮೇಲೆ 3 ಸ್ಪೂನ್ ಜೋಳದ ಹಿಟ್ಟು, 3 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಒಂದು 5 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಬಿಡಿ ಸಾಕು. ಸೊ ನಾನು ಅಷ್ಟೇ ಬಿಟ್ಟೆ, ಚೆನ್ನಾಗಿ ಬಂದಿತ್ತು. ಸೊ ನೀರು ಏನು ಹಾಕ್ಕೋಬೇಡಿ, ನಾವು ಬೇಯಿಸಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಸಾಕಾಗುತ್ತೆ. ಸೊ ಅದಾದಮೇಲೆ ಎಣ್ಣೆ ಕಾಯಕ್ಕಿಟ್ಟು ಒಂದೊಂದೇ ಎಲ್ಲ ಒಂದೇ ಅವರು ಪಟ ಅಂತ ಬೇಗ ಬೇಗ ಬಿಡ್ತಾರೆ. ನನ್ನ ಹತ್ರ ಬಿಡೋಕೆ ಹೋಗಿ ಒಂದ್ಸರಿ ಕೈ ಸುಟ್ಕೊಂಬಿಟ್ಟೆ. ಅದಕ್ಕೋಸ್ಕರ ಮತ್ತೆ ನಾನು ಟ್ರೈ ಮಾಡಲಿಲ್ಲ, ಆ ಸಾಹಸಕ್ಕೆಲ್ಲ ಹೋಗಲ್ಲ ನಾನು. ಸೊ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ನನಗೂ ಗೊತ್ತು, ನಮ್ಮ ಮಮ್ಮಿಗೂ ಗೊತ್ತು, ನಮ್ಮ ಹಸ್ಬೆಂಡ್ಗೂ ಗೊತ್ತು, ಎಲ್ರಿಗೂ ಗೊತ್ತು. ಆ್ಯಂಡ್ ಚೆನ್ನಾಗಿ ರೋಸ್ಟ್ ಆಯಿತು, ಡ್ರೈ ಜ್ಯೂಸಿಯಾಗಿ ಸಕ್ಕತ್ತಾಗಿ ಬಂತು. ಅದಾದಮೇಲೆ ಮತ್ತೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ, ಜಾಸ್ತಿ ರೋಸ್ಟ್ ಆಗೋದು ಬೇಡ, ಲೈಟಾಗಿ ರೋಸ್ಟ್ ಆದರೆ ಸಾಕು. ಸೊ ಅದಾದಮೇಲೆ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ನಾವು ಎಷ್ಟು ತೊಗೊಂಡಿರ್ತೀವೋ ಕ್ವಾಂಟಿಟಿ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಇದಾಗ್ತಿದೆ. ಅದಾದಮೇಲೆ 1 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ ಕೆಚಪ್ ಹಾಕ್ಕೊಂಡೆ. ಅದಾದಮೇಲೆ ಅದನ್ನು ನಾವು ಏನೋ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಜಾಸ್ತಿ ಟೈಮ್ ಬಿಡಿ, ಒಂದು 2-3 ಮಿನಿಟ್ಸ್ ಆದರೂ ಇದು ಮಾಡಬೇಕು. ಇಲ್ಲ ಡ್ರೈ ಇದ್ದರೆ ಅಂದರೆ 1 ಮಿನಿಟ್ಸ್ಗೆಲ್ಲ ತೆಗಿಬೋದು. ಸೊ ನಾವು ಆಲ್ರೆಡಿ ಎಣ್ಣೆಲಿ ಕರೆದಿರೋದ್ರಿಂದ ಸೊ ಬೇಗನೆ ಆಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಐ ಹೋಪ್ ಎಲ್ಲರೂ ಟ್ರೈ ಮಾಡಲೇಬೇಕು ಮನೆಯಲ್ಲೇ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.